Hello friends, welcome to my channel. ನಾವು ಇವತ್ತು 2025 ಇಯರ್ಸ್ದು ನ್ಯೂ ಇಯರ್ ಮೆಸೇಜಸ್ ಏನಂತ ನೋಡೋಣ. ಸೊ ನಾವು 12 ಕಾರ್ಡ್ಸ್ನ ತೊಗೊಳ್ಳೋಣ ಫ್ರೆಂಡ್ಸ್. ಎವ್ರಿ ಕಾರ್ಡ್ 1 ಮಂತ್ಗೆ ಫಾರ್ ಎಕ್ಸಾಂಪಲ್ 12 ಕಾರ್ಡ್ಸ್ನ ತೆಗಿತೀನಿ ಜಾನ್ವರಿ ಟು ಡಿಸೆಂಬರ್. ಸೊ ಏನು ಮೆಸೇಜಸ್ ಇದೆ ಮೇಷರಾಶಿಯವ್ರಿಗೆ ಅಂತ ನೋಡೋಣ. ಸೊ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ಸೊ ಫಸ್ಟ್ ಕಾರ್ಡು ಜನವರಿ ಮಂತ್ಗೆ ಫ್ರೆಂಡ್ಸ್, ಸೆಕೆಂಡ್ ಕಾರ್ಡು ಫೆಬ್ರವರಿ, ಸೊ ಥರ್ಡ್ ಕಾರ್ಡ್ ಮಾರ್ಚ್, ದೆನ್ ಏಪ್ರಿಲ್, ದೆನ್ ಮೇ, ಜೂನ್, July, August, September, October, November and December month. ಆ್ಯಂಡ್ ಓವರಾಲ್ ಒನ್ ಕಾರ್ಡ್ ತೊಗೊಳ್ಳೋಣ. ಲಾಸ್ಟಲ್ಲಿ ನೋಡೋಣ ಓವರಾಲ್ ಎನರ್ಜಿ ಹೆಂಗಿದೆ ಓವರಾಲ್ ಇಯರ್ದು ಅಂತ. ಸೊ ಫೈನಲಿ ಒನ್ ಕಾರ್ಡ್ ತೆಗಿತೀನಿ. ಸೊ ಇದನ್ನು ಲಾಸ್ಟಲ್ಲಿ ನೋಡೋಣ ಫ್ರೆಂಡ್ಸ್. ಸೊ ಇಲ್ಲಿ ಜನವರಿ ಮಂತ್ಗೆ ನೈಟ್ ಆಫ್ ವ್ಯಾಂಡ್ಸ್ ಬಂದಿದೆ ಫ್ರೆಂಡ್ಸ್. ನೈಟ್ ಆಫ್ ವ್ಯಾಂಡ್ಸ್ ಅಂದರೆ ಎನರ್ಜಿ, ಪ್ಯಾಷನ್ನು ಮತ್ತು ಇನ್ಸ್ಪೈರ್. ಇಲ್ಲಿ ನೋಡಿ ಕಾರ್ಡು ನೈಟ್ ಆಫ್ ವ್ಯಾಂಡ್ಸ್ ಬಂದಿದೆ. ಸೊ ಥಿಂಗ್ಸ್ ಆರ್ ಗೋಯಿಂಗ್ ಬೆಟರ್ ದೆನ್ ಯು ಎಕ್ಸ್ಪೆಕ್ಟೆಡ್ ಆ್ಯಂಡ್ ಎನಿ ವೆಂಚರ್ಸ್ ಯು ಹ್ಯಾವ್ ಟೇಕನ್ ಆನ್ ಆರ್ likely to be more successful than you hoped. It tells you to take action and put your ideas and plans into motion. So for example friends, ವ್ಯಾಂಡ್ಸ್ ಕಾರ್ಡ್ ಅಂದರೆ ವ್ಯಾಂಡ್ಸ್ ಅಂದರೆ ಟೇಕಿಂಗ್ ಆ್ಯಕ್ಷನ್ ಅಂತ. ಸೊ ಇಲ್ಲೇನು ಹೇಳ್ತಿದೆ ಅಂದರೆ ಜನವರಿ ಮಂತಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಏನು ಪ್ಲ್ಯಾನ್ ಮಾಡಿರ್ತೀರಾ, ಈ ಮಂತಲ್ಲಿ ನಾನು ಹಿಂಗೆ ಮಾಡಬೇಕು ಮತ್ತು ಈ ವೀಕಲ್ಲಿ ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀರಲ್ಲ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತೀರಾ. ಅದು ಸ್ಟಡೀಸ್ ರಿಲೇಟೆಡ್ ಇರ್ಬೋದು, ಇಲ್ಲಾಂದರೆ ನೀವು ಜಾಬ್ ರಿಲೇಟೆಡ್ ಏನಾದರೂ ಪ್ಲ್ಯಾನ್ ಮಾಡಿರ್ಬೋದು, ಇಲ್ಲ ಫೈನಾನ್ಸಸ್ ರಿಲೇಟೆಡು ಆಗಿರ್ಬೋದು ಫ್ರೆಂಡ್ಸ್. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಜಾನ್ವರಿ ಮಂತಲ್ಲಿ ಅಂತ ಹೇಳ್ತಿದೆ ಕಾರ್ಡು. ಆ್ಯಂಡ್ ಆಲ್ಸೋ ಇಲ್ಲಿ ಇನ್ನೊಂದು ಮೆಸೇಜ್ ಏನಂದರೆ ಇಟ್ ಟೆಲ್ಸ್ ಯು ಟು ಟೇಕ್ ಆ್ಯಕ್ಷನ್ ಆ್ಯಂಡ್ ಪುಟ್ ಯುವರ್ ಐಡಿಯಾಸ್ ಆ್ಯಂಡ್ ಪ್ಲ್ಯಾನ್ಸ್ ಇನ್ ಟು ಮೋಷನ್. ಸೊ ಇದು ಹೆಂಗೆ ಅಂದರೆ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಪ್ಲ್ಯಾನ್ ಮಾಡಿರಬೇಕು ನೀವು, ಆ್ಯಂಡ್ ಮಾಡಿರೋ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇದು ರೈಟ್ ಟೈಮ್ ಅಂತ ಹೇಳ್ತಿದೆ. ಸೊ ಜಾನ್ವರಿ ಮಂತ್ ಈಸ್ ಗುಡ್ ಫ್ರೆಂಡ್ಸ್. ಸೊ ನೀವೇನು ಪ್ಲ್ಯಾನ್ ಮಾಡಿದ್ದೀರಲ್ಲ, ಪ್ಲೀಸ್ ಗೋ ಅಹೆಡ್, ಆ್ಯಕ್ಷನ್ ತೊಗೊಳ್ಳಿ ನೀವೇನು ಪ್ಲ್ಯಾನ್ ಮಾಡಿದ್ದೀರೋ ಅದ್ರ ಬಗ್ಗೆ. ಆ್ಯಂಡ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಿದೆ ಕಾರ್ಡು. ಸೊ ನೀವು ಸ್ಕಾರ್ಪಿಯೋ ಇಲ್ಲ ಸಜಿಟೇರಿಯಸ್ ರಾಶಿಯವರಾಗಿರ್ಬೋದು. ಸೊ ನೆಕ್ಸ್ಟ್ ಕಾರ್ಡ್ ನೋಡೋಣ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು ಫೆಬ್ರವರಿ ಮಂತ್ಗೆ. ಸೊ ಇದು ಬಂದುಬಿಟ್ಟು 9 ಆಫ್ ವ್ಯಾಂಡ್ಸ್ ಕಾರ್ಡ್. ಸೊ ಈ ಕಾರ್ಡಲ್ಲಿ ಏನು ಹೇಳ್ತಿದೆ ಅಂದರೆ, ಯು ಆರ್ ಹಾಫ್ ಅ ವೇ ಥ್ರೂ ಅ ಬ್ಯಾಟಲ್
and recent events have left you drained of all the energies and feeling like you can't go on. But you are so close to getting what you want, you just need to gather the last of your strength and push forward and you will be successful. ಸೊ ಫ್ರೆಂಡ್ಸ್, ಇಲ್ಲಿ 9 ಆಫ್ ವಾಂಡ್ಸ್ ಬಂದಿದೆ. ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ನೀವು ಆಲ್ರೆಡಿ ಯಾವುದಾದ್ರೂ ಪ್ಲ್ಯಾನ್ ಮಾಡಿರ್ಬೋದು, ಆ್ಯಕ್ಷನ್ನು ತೊಗೊಂಡಿರ್ಬೋದು 2024 ಇಯರಲ್ಲಿ. ಬಟ್ ನಿಮಗೆ ಇವಾಗ 2025 ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅಥವಾ ಫೆಬ್ರವರಿ ಮಂತಲ್ಲಿ ಇನ್ನು ಸಾಕು, ನನ್ನ ಕೈಯಲ್ಲಿ ಆಗೋದಿಲ್ಲ, ಗಿವ್ ಅಪ್ ಮಾಡೋ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ಡೋಂಟ್ ಗಿವ್ ಅಪ್ ಅಂತ ಹೇಳ್ತಿದೆ. ನೀವು ತುಂಬಾ ಕ್ಲೋಸಲ್ಲಿದ್ದೀರಾ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ರಿಸಲ್ಟ್ಸು, ಅದು ಸಿಗೋದಕ್ಕೆ ತುಂಬ ಹತ್ತಿರದಲ್ಲಿದ್ದೀರಾ. ಸೊ ತುಂಬ ಹತ್ತಿರದಲ್ಲಿದೆ. ಡೋಂಟ್ ಗಿವ್ ಅಪ್ ಅಂತ ಹೇಳ್ತಿದೆ. ಆ್ಯಂಡ್ ಪುಷ್ ಫಾರ್ವರ್ಡ್ ಆ್ಯಂಡ್ ಯು ವಿಲ್ ಬಿ ಸಕ್ಸಸ್ಫುಲ್. ಸೊ ನಿಮಗೇನಾದರೂ ಗಿವ್ ಅಪ್ ಮಾಡಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಹೋಗಿ ಫ್ರೆಂಡ್ಸ್, ನೋಡಿ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು. ಸೊ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದೆ ಕಾರ್ಡು. ಸೊ ರೆಸಿಲಿಯನ್ಸ್, ಕರೇಜ್ ಆ್ಯಂಡ್ ಪರ್ಸಿಸ್ಟೆನ್ಸ್, ಟೆಸ್ಟ್ ಆಫ್ ಫೇತ್ ಆ್ಯಂಡ್ ಬೌಂಡ್ರೀಸ್. ಸೊ ಇದು ನಿಮ್ಮ ಹಾರ್ಡ್ ವರ್ಕ್ ಮತ್ತು ಪೇಷನ್ಸ್ನ ಟೆಸ್ಟ್ ಮಾಡ್ತಿದೆ ಫೆಬ್ರವರಿ ಮಂತಲ್ಲಿ. ಸೊ ಪ್ಲೀಸ್ ಹ್ಯಾವ್ ಪೇಷನ್ಸ್ ಫ್ರೆಂಡ್ಸ್, ಒಂದು ಸ್ಟೆಪ್ ಎಕ್ಸ್ಟ್ರಾ ತಗೊಳ್ಳಿ. ಸೊ ನೀವು ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದೆ. ಸೊ ಫಾರ್ ದ ಮಂತ್ ಆಫ್ ಮಾರ್ಚ್ ನೋಡೋಣ. ಫಾರ್ ದ ಮಂತ್ ಆಫ್ ಮಾರ್ಚ್ 3 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. Your hard work, dedication and attention to details will not be going unnoticed either, as the 3 of Pentacles represents achievements, recognition and rewards, and you may need to collaborate with others to complete a project. ಸೊ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ಕಾರ್ಡ್ಸ್ನ ನೋಡಿದ್ರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್ ಎಲ್ಲ 3 ಕಾರ್ಡ್ಸಲ್ಲೂ ಏನು ಹೇಳ್ತಿದೆ ಅಂದರೆ, ಡೋಂಟ್ ಗಿವ್ ಅಪ್ ಅಂತ ಹೇಳ್ತಿದೆ. ಸೊ ನೀವೇನು ಹಾರ್ಡ್ ವರ್ಕ್ ಪುಟ್ ಮಾಡಿದ್ದೀರಲ್ಲ, ಆ ಹಾರ್ಡ್ ವರ್ಕು ನಿಮ್ಮ ಎಫರ್ಟ್ಸು ಪೇ ಆಫ್ ಆಗುತ್ತೆ. ನೀವು ಮಾಡಿರೋ ಪ್ಲ್ಯಾನ್ಸು, ನಿಮ್ಮ ಎಕ್ಸಿಕ್ಯೂಷನು, ನಿಮ್ಮ ಎಫರ್ಟು, ಪೇಷನ್ಸ್ ಎಲ್ಲದಕ್ಕೂ ರಿವಾರ್ಡ್ ಸಿಗುತ್ತೆ. ಡೋಂಟ್ ಗಿವ್ ಅಪ್ ಅಂತ ಹೇಳ್ತಿದೆ. ಬಟ್ ನೀವಿಲ್ಲಿ ಏನಾದರೂ ಗಿವ್ ಅಪ್ ಮಾಡಬೇಕು, ಇಲ್ಲ ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ ಅನ್ನೋ ಸಿಚುವೇಷನಲ್ಲಿದ್ದರೆ ಬೇರೆಯವರ ಹೆಲ್ಪ್ ತೊಗೊಳ್ಳಿ ಅಂತಲೂ ಹೇಳ್ತಿದೆ ಫ್ರೆಂಡ್ಸ್ ಈ ಕಾರ್ಡು. ಸೊ ದೇರ್ ಇಸ್ ಅ ಟೀಮ್ ವರ್ಕ್ ಆ್ಯಂಡ್ ಕೊಲಾಬ್ರೇಷನ್, ಲರ್ನಿಂಗ್ಸ್, ಹಾರ್ಡ್ ವರ್ಕ್ ಆ್ಯಂಡ್ ರಿವಾರ್ಡ್ಸ್. ಸೊ ಹಾರ್ಡ್ ವರ್ಕ್, ನೀವು ಮಾಡಿರೋ ಪ್ಲ್ಯಾನ್ಸು, ಎಕ್ಸಿಕ್ಯೂಷನ್, ಹಾರ್ಡ್ ವರ್ಕ್ಗೆ ರಿವಾರ್ಡ್ಸ್ ಬರ್ತಿದೆ ಅಂತ ಹೇಳ್ತಿದೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ಆಲ್ ದ 3 ಮಂತ್ಸಲ್ಲಿ ಕಾರ್ಡ್ಸ್ ನೀವು ನೋಡಿದ್ರೆ ಎಲ್ಲ ಕಾರ್ಡಲ್ಲೂ ಆಲ್ಮೋಸ್ಟ್ ಸೇಮ್ ಮೆಸೇಜ್ ಬಂದಿದೆ. ಅದೇನಂದರೆ ಡೋಂಟ್ ಗಿವ್ ಅಪ್ ಅಂತ. ಸೊ ನೀವು ಏನು ಮಾಡ್ತಿದ್ದೀರೋ ಗೊತ್ತಿಲ್ಲ, ಆದರೆ ನೀವು ಏನೇ ಲೈಕ್ ನೀವು ಸ್ಟೂಡೆಂಟ್ ಆಗಿರ್ಬೋದು, ಮೇ ಬಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ವರ್ಕ್ ಮಾಡ್ತಿರ್ಬೋದು, 2-3 ಇಯರ್ಸಿಂದ ಮುಂದೆ ಎಕ್ಸಾಮ್ ಬರೀತಿರ್ಬೋದು, ಗುಡ್ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು, ಇಲ್ಲಾಂದರೆ ಬಿಸ್ನೆಸ್ ಆಗಿರ್ಬೋದು ಫ್ರೆಂಡ್ಸ್. ಸೊ ಹ್ಯಾವ್ ಪೇಷನ್ಸ್, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಇಲ್ಲಿವರೆಗೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ ಅಂತ ಹೇಳ್ತಿದೆ ಕಾರ್ಡ್ಸು. ಸೊ ಡೆಫಿನೆಟ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್ ಫ್ರೆಂಡ್ಸ್. ನೀವು ಯಾವುದ್ರಲ್ಲಿ ಹಾರ್ಡ್ ವರ್ಕ್ ಮಾಡಿದ್ದೀರಾ ಅದಕ್ಕೆ ರಿವಾರ್ಡ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಿದೆ. ಸೊ ಪ್ಲೀಸ್ ವರ್ಕ್ ಆನ್ ದ್ಯಾಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಏಪ್ರಿಲ್ ಮಂತ್ ಮೆಸೇಜ್ ನೋಡೋಣ. New ideas, new beginnings, new projects, new plans and breakthroughs. It also indicates intellectual ability and mental clarity. Also indicates good news in relation to legal matters or contracts. ಸೊ ಫ್ರೆಂಡ್ಸ್, ಏಪ್ರಿಲ್ ಮಂತಲ್ಲಿ ನೀವು ಯಾವುದಾದ್ರೂ ನ್ಯೂ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದು, ಇಲ್ಲಾಂದರೆ ಯಾವುದಾದ್ರೂ ನಿಮಗೆ ನ್ಯೂ ಪ್ಲ್ಯಾನ್ಸ್ ಇರ್ಬೋದು. ಸೊ ಇಷ್ಟು ದಿನ ಮೇ ಬಿ ನೀವು ಬರೀ ಪ್ಲ್ಯಾನ್ ಮಾಡ್ತಿರ್ಬೋದು, ಆ್ಯಕ್ಷನ್ ತೊಗೊಂಡೇ ಇರ್ಬೋದು. ಸೊ ಇವಾಗ ಇನ್ ಏಪ್ರಿಲ್ ಮಂತಲ್ಲಿ ಇಟ್ ಈಸ್ ಅ ರೈಟ್ ಟೈಮ್ ಟು ಟೇಕ್ ಆ್ಯಕ್ಷನ್ ಅಂತ ಹೇಳ್ತಿದೆ. ಆ್ಯಂಡ್ ನಿಮಗೆ ಒಂದು ಮೆಂಟಲ್ ಕ್ಲಾರಿಟಿನೂ ಬರುತ್ತೆ ಏಪ್ರಿಲ್ ಮಂತಲ್ಲಿ. ಸೊ ನೀವು ಏನು ಪ್ಲ್ಯಾನ್ ಮಾಡಿದ್ದೀರಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂತ ನಿಮಗೇನಾದರೂ ವರಿ ಮಾಡ್ಕೊಂಡಿದ್ರೆ, ಸೊ ದೇರ್ ಈಸ್ ಅ ಮೆಸೇಜ್ ಫಾರ್ ಯು. ದೇರ್ ವಿಲ್ ಬಿ ಅ ಕ್ಲಾರಿಟಿ. ಮೇ ಬಿ ಬೇರೆಯವರಿಂದನೂ ನಿಮಗೆ ಕ್ಲಾರಿಟಿ ಸಿಗ್ಬೋದು, ಅವ್ರ ಅಡ್ವೈಸಸ್ಸಿಂದ. ಇಲ್ಲಾಂದರೆ ನಿಮ್ಮ ಓನ್ ಇಂಟ್ಯೂಷನಿಂದನೂ ನಿಮಗೆ ಕ್ಲಾರಿಟಿ ಸಿಗ್ಬೋದು ಫ್ರೆಂಡ್ಸ್, ನಿಮ್ಮ ಪ್ಲ್ಯಾನ್ಸು ಮತ್ತು ಆ್ಯಕ್ಷನ್ ಬಗ್ಗೆ. ಇಟ್ ಇಂಡಿಕೇಟ್ಸ್ ಗುಡ್ ನ್ಯೂಸ್ ಇನ್ ರಿಲೇಷನ್ ಟು ಲೀಗಲ್ ಮ್ಯಾಟರ್ಸ್ ಆ್ಯಂಡ್ ಕಾಂಟ್ರಾಕ್ಟ್ಸ್. ಸೊ ನೀವು ಯಾವುದಾದ್ರೂ ಲೀಗಲ್ ಮ್ಯಾಟರ್ಸಲ್ಲಿ ಇನ್ವಾಲ್ವ್ ಆಗಿದ್ದರೆ, ನೀವು ಯಾವುದಾದ್ರೂ ಲೀಗಲ್ ಮ್ಯಾಟರ್ಸ್ ಸೆಟ್ಲ್ ಆಗ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ, ಏಪ್ರಿಲ್ ಮಂತಲ್ಲಿ
ಪ್ರೋಗ್ರೆಸ್ ಆಗೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ ರಾಶಿ ಜೆಮಿನೈ, ಲಿಬ್ರಾ, ಅಕ್ವೇರಿಯಸ್ ಆಗಿರ್ಬೋದು. ಸೊ ಫಾರ್ ದ ಮಂತ್ ಆಫ್ ಮೇ 7 of Wands ಕಾರ್ಡ್ ಬಂದಿದೆ ಫ್ರೆಂಡ್ಸ್. Someone who is protective and defensive. It can suggest that you are under attack, being harassed, blamed, but you are resisting and you are working on creation of a strong defense system. ಸೊ ಇಲ್ಲೇನು ಹೇಳ್ತಿದೆ ಅಂದರೆ ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ಈಗಾಗಲೇ ಆಲ್ರೆಡಿ ತುಂಬ ಚಾಲೆಂಜಸ್ನ ನೀವು ಫೇಸ್ ಮಾಡಿರ್ಬೋದು, ಕಾಂಪಿಟೇಷನ್ನ ಫೇಸ್ ಮಾಡಿರ್ಬೋದು. ಆ್ಯಂಡ್ ನಿಮ್ಮ ಸುತ್ತಮುತ್ತ ಇರೋ ಜನ ನೀವು ಮಾಡಿರೋ ಪ್ಲ್ಯಾನ್ಸು, ಆ್ಯಕ್ಷನ್ಸು ಯಾವುದನ್ನು ಸಪೋರ್ಟ್ ಮಾಡದೇ ಇರ್ಬೋದು. ಬಟ್ ಅಟ್ ಪ್ರೆಸೆಂಟ್ ಮೇ ಮಂತಲ್ಲಿ ಏನಾಗ್ಬೋದು ಅಂದರೆ ನಿಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ನ ನೀವು ಆಲ್ರೆಡಿ ಬಿಲ್ಡ್ ಮಾಡ್ಕೊಂಡಿರ್ತೀರ. ಅಂದರೆ ನೀವು ಆಲ್ರೆಡಿ ಚಾಲೆಂಜಸ್ನ ಫೇಸ್ ಮಾಡಿ ನಿಮ್ಗೊಂದು ಕ್ಲಾರಿಟಿ ಬಂದಿರುತ್ತೆ ಏನು ಮಾಡಬೇಕು ಲೈಫಲ್ಲಿ, ಇವು ಮಾಡಿರೋ ಪ್ಲ್ಯಾನ್ಸ್ನ ಮುಂದೆ ಹೇಗೆ ತೊಗೊಂಡೋಗ್ಬೇಕು ಅಂತ ನಿಮ್ಗೊಂದು ಕ್ಲಾರಿಟಿ ಬಂದಿರುತ್ತೆ. ನಿಮ್ಮನ್ನು ಯಾರಾದರೂ ಬ್ಲೇಮ್ ಮಾಡಿದ್ರೆ, ಇಲ್ಲಾಂದರೆ ನೀನು ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳಿದ್ರು ಹೇಳ್ಬೋದು. ಆದರೆ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ ನೀವು ಮಾಡ್ತಿರೋದು ಸರಿಯಾಗಿದೆ ಅಂತ. ಸೊ ನೀವು ಏನು ಆ್ಯಕ್ಷನ್ಸ್ ತೊಗೊಂಡಿದ್ದೀರೋ ಅದರಲ್ಲಿ ಚಾಲೆಂಜಸ್ ಬರ್ಬೋದು ಫ್ರೆಂಡ್ಸ್. ಬಟ್ ಬಿ ಪೀಸ್ಫುಲ್ ಆ್ಯಂಡ್ ಹ್ಯಾವ್ ಪೇಷನ್ಸ್. ನಿಮಗೆ ಸರಿ ಅನಿಸಿದ್ನ ನೀವು ಮಾಡಿ ಅಂತ ಹೇಳ್ತಿದೆ ಫ್ರೆಂಡ್ಸ್ ಈ ಕಾರ್ಡು. ಸೊ ಜೂನಲ್ಲಿ ಜೂನ್ ಮಂತ್ಗೆ ನೈಟ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಯು ವಿಲ್ ರಿಸೀವ್ ಸಮ್ ಆಂಟಿಸಿಪೇಟೆಡ್ ಆಫರ್ಸ್ ಆರ್ ದ ಪ್ರಪೋಸಲ್ಸ್. ದಿಸ್ ಇಸ್ ದ ರೈಟ್ ಟೈಮ್ ಟು ಫಾಲೋ ಯುವರ್ ಹಾರ್ಟ್ ಆ್ಯಂಡ್ ಬ್ರಿಂಗ್ ಯುವರ್ ಡ್ರೀಮ್ಸ್ ಟು ರಿಯಾಲಿಟಿ. ಸೊ ಸಮ್ ಆಫ್ ಇಟ್ಸ್ ಟೈಮ್ ಟು ಫಾಲೋ ಯುವರ್ ಪ್ಯಾಷನ್. ಸೊ ಫ್ರೆಂಡ್ಸ್, ಇದು ಇನ್ ಜನರಲ್ ಆಗಿ ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ಸೊ ನೀವು ಲೈಫಲ್ಲಿ ಮುಂದೆ ಫಾರ್ವರ್ಡ್ ಆಗಿ ಮೂವ್ ಆಗ್ತಿದ್ದೀರಾ, ನಿಮ್ಮ ಪ್ಯಾಷನ್ನ ಫಾಲೋ ಮಾಡ್ತಿದ್ದೀರಾ ಅಂತ ಹೇಳ್ತಿದೆ. ನೀವೇನಾದರೂ ಲವ್ ರಿಲೇಷನ್ಶಿಪ್ಪಲ್ಲಿದ್ದರೆ, ಆಲ್ರೆಡಿ ನೀವು ಯಾರ ಬಗ್ಗೆ ಆದರೂ ಥಿಂಕ್ ಮಾಡ್ತಿದ್ರೆ ಆ್ಯಂಡ್ ನಿಮಗೆ ಒಂದು ಕ್ಲಾರಿಟಿ ಬೇಕು ಅಂತ ವೆಯ್ಟ್ ಮಾಡ್ತಿರೋರಾದರೆ, ನಿಮಗೆ ಯಾವುದಾದ್ರೂ ರೊಮ್ಯಾಂಟಿಕ್ ಆಫರ್ ಯಾರಾದರೂ ಆಫರ್ ಮಾಡೋ ಚಾನ್ಸಸ್ ಇದೆ, ಪ್ರಪೋಸಲ್ ಬರೋ ಚಾನ್ಸಸ್ ಇದೆ, ಮ್ಯಾರೇಜ್ ಪ್ರಪೋಸಲ್ ಆಗಿರ್ಬೋದು. ಸೊ ತುಂಬ ದಿನದಿಂದ ನೀವು ಯಾರಾದರೂ ಪರ್ಸನ್ ಆಫರ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ, ಇಲ್ಲ ನೀವೇ ಬೇರೆ ಯಾರಿಗಾದರೂ ಆಫರ್ ಕೊಡಬೇಕಂತಿದ್ರೆ, ಇಟ್ಸ್ ಎ ರೈಟ್ ಟೈಮ್ ಟು ಗೋ ಅಹೆಡ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ನೀವು ಅಕ್ವೇರಿಯಸ್, ಸ್ಪೈಸಿಸ್ ಆಗಿರ್ಬೋದು. ಸೊ ಜುಲೈ ಮಂತಲ್ಲಿ ಹರ್ಮಿತ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಯು ನೀಡ್ ಟೈಮ್ ಅಲೋನ್ ಟು ಗೇನ್ ಅ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ ಸೆಲ್ಫ್, ಟು ರಿಮೂವ್ ಯುವರ್ ಸೆಲ್ಫ್ ಫ್ರಮ್ ಡೈಲಿ ಗ್ರೇನ್ ಇನ್ ಆರ್ಡರ್ ಟು ಡಿಸ್ಕವರ್ ಯುವರ್ ಟ್ರೂ ಸ್ಪಿರಿಚುವಲ್ ಸೆಲ್ಫ್ ಆ್ಯಂಡ್ ಯುವರ್ ಡೈರೆಕ್ಷನ್ ಇನ್ ಲೈಫ್ ಆರ್ ವ್ಯಾಲ್ಯೂಸ್. ಸೊ ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ ಫ್ರೆಂಡ್ಸ್, ನಿಮಗೆ ತುಂಬಾ ಟಯರ್ಡ್ ಆಗಿದೆ, ಇಲ್ಲ ಎಕ್ಸಾಸ್ಟ್ ಆಗಿದೆ ಅಂತ, ಲೈಫ್ ಸಾಕಾಗಿದೆ ಅಂತ ಅನಿಸಿರ್ಬೋದು. ಸೊ ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ಟೇಕ್ ಯುವರ್ ಟೈಮ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ. ಸೊ ಗೋ ವಿತಿನ್ ಅಂತ ಅಂದರೆ, ನಿಮ್ಮ ಬಾಡಿ ಏನು ಹೇಳ್ತಿದೆ, ನಿಮ್ಮ ಮೈಂಡ್ ಏನು ಹೇಳ್ತಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಿದೆ. ಫಾರ್ ಎಕ್ಸಾಂಪಲ್, ನೀವು ತುಂಬಾ ಸ್ಟ್ರೆಸ್ ತೊಗೊಂಡಿರ್ಬೋದು, ಟೆನ್ಷನ್ ತೊಗೊಂಡಿರ್ಬೋದು ನಿಮ್ಮ ಲೈಫಲ್ಲಿ. ಸೊ ಇಲ್ಲಿ ಏನು ಹೇಳ್ತಿದೆ ಅಂದರೆ, ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್ ಅಂತ. ಸೊ ಫಾರ್ ಎಕ್ಸಾಂಪಲ್, ಗೋ ವಿತಿನ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಸ್ಲೀಪ್ಲೆಸ್ ನೈಟ್ಸ್ ಇರ್ಬೋದು, ಯಾವುದ್ರ ಬಗ್ಗೆ ಆದರೂ ಓವರ್ ಥಿಂಕ್ ಮಾಡ್ತಿರ್ಬೋದು. ಸೊ ಈಗ ಓವರ್ ಥಿಂಕ್ ಮಾಡೋದನ್ನ ಬಿಟ್ಟು ಪೇಷನ್ಸಿಂದ ಇರಿ, ಮತ್ತು ನಿಮ್ಮ ಬಾಡಿಗೆ ನರಿಷ್ಮೆಂಟ್ ಬೇಕಾಗಿದೆ, ನರಿಷ್ಮೆಂಟ್ ಕೊಡಿ ಅಂತ ಹೇಳ್ತಿದೆ. ಅಂದರೆ ಟೈಮ್ ಸರಿಯಾಗಿ ನಿದ್ದೆ ಮಾಡಿ, ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರ್ ಮಾಡಿ, ಆ್ಯಂಡ್ ಸ್ವಲ್ಪ ದಿನ ಸ್ಟ್ರೆಸ್ಸು, ವರಿ ಇದನ್ನೆಲ್ಲ ಇಗ್ನೋರ್ ಮಾಡಿ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ಆಗಸ್ಟ್ ಮಂತಲ್ಲಿ ಜಸ್ಟಿಸ್ ಕಾರ್ಡ್ಸ್ ಬಂದಿದೆ ಫ್ರೆಂಡ್ಸ್. ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಜಸ್ಟಿಸ್ ಇಸ್ ಶೋಯಿಂಗ್ ಯು ದಟ್ ಆಲ್ ಆಕ್ಷನ್ಸ್ ಹ್ಯಾವ್ ಅ ಕಾನ್ಸಿಕ್ವೆನ್ಸಸ್ ಆ್ಯಂಡ್ ರಿಸಲ್ಟ್ಸ್ ವಿಲ್ ಬಿ ಇನ್ ಯುವರ್ ಫೇವರ್ if you have a good karma. It also signifies of a legal matters being resolved in a fair and balanced manner.
ಸೊ ಫ್ರೆಂಡ್ಸ್, ಇಲ್ಲಿ ನೀವು ಆಗಸ್ಟ್ ಮಂತು ಮತ್ತು ಇನ್ನೊಂದು ಕಾರ್ಡ್ ಇದೇ ಮೆಸೇಜಸ್ದು ಇನ್ನೊಂದು ಕಾರ್ಡ್ ಬಂದಿತ್ತಲ್ಲ ಫ್ರೆಂಡ್ಸ್. ಸೊ ಇನ್ನೊಂದು ಕಾರ್ಡಲ್ಲೂ ಏನು ಹೇಳ್ತಿತ್ತು ಅಂದರೆ, ಸೊ ನಿಮಗೆ ಯಾವುದಾದ್ರೂ ಲೀಗಲ್ ಮ್ಯಾಟರ್ಸ್ ಇದ್ದರೆ ಲೀಗಲ್ ಮ್ಯಾಟರ್ಸ್ ರಿಸಾಲ್ವ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ಈ ಮೆಸೇಜು 2 ಸರಿ ಬಂದಿದೆ ರೀಡಿಂಗಲ್ಲಿ. ಮೋಸ್ಟ್ಲಿ ಈ ಇಯರಲ್ಲಿ ನೀವು ಯಾವುದಾದ್ರೂ ಲೀಗಲ್ ಡಿಸ್ಪ್ಯೂಟ್ಸ್ ಇದ್ದರೆ ಅದು ರಿಸಾಲ್ವ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಅದು ನೀವು ಫೇರ್ ಆ್ಯಂಡ್ ಬ್ಯಾಲೆನ್ಸ್ಡ್ ಮ್ಯಾಟರ್ ಅಂದರೆ ಒಳ್ಳೆ ರೀತಿಯಲ್ಲಿ ರಿಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ರಿಸಲ್ಟ್ಸ್ ವಿಲ್ ಬಿ ಇನ್ ಯುವರ್ ಫೇವರ್ ಇಫ್ ಯು ಹ್ಯಾವ್ ಗುಡ್ ಕರ್ಮ. ಸೊ ನೀವು ನ್ಯಾಯ ರೀತಿಯಲ್ಲಿದ್ದೀರಾ, ನ್ಯಾಯವಾಗಿ ಯಾವುದಾದ್ರೂ ಜಸ್ಟಿಸ್ನ ಕೇಳ್ತಿದ್ದೀರಾ ಅಂತ ಆದರೆ, ತುಂಬ ದಿನದಿಂದ ಡಿಸ್ಪ್ಯೂಟೆಡ್ ಪ್ರಾಪರ್ಟೀಸ್ ಇಲ್ಲ ಲೀಗಲ್ ಮ್ಯಾಟರ್ಸ್ ಯಾವುದಾದ್ರೂ ಇದ್ದರೆ ಸೆಟ್ಲ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸೊ ಸೆಪ್ಟೆಂಬರ್ ಕಾರ್ಡ್ ನೋಡೋಣ ಫ್ರೆಂಡ್ಸ್. ಸೆಪ್ಟೆಂಬರಲ್ಲಿ 7 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ದಿಸ್ ಕಾರ್ಡ್ ಸಿಗ್ನಿಫೈಸ್ ಮೆಂಟಲ್ ಮ್ಯಾನಿಪುಲೇಷನ್, ಟ್ಯಾಕ್ಟಿಕ್ಸ್, ಸ್ಕೀಮಿಂಗ್, ಕನ್ನಿಂಗ್, enemies as a friends, and you dare to take risk to stay one step ahead of your opponents. ಸೊ ಯೂಶಲಿ ಈ ಕಾರ್ಡ್ ಯಾಕೆ ಬಂದಿರುತ್ತೆ ಅಂದರೆ ಫ್ರೆಂಡ್ಸ್, ನಿಮಗೆ ಯಾರಾದರೂ ಮೋಸ ಮಾಡಿದ್ದಾರೆ ಇಲ್ಲ ತುಂಬ ನೋವು ಕೊಟ್ಟಿದ್ದಾರೆ ಅಂಥ ಸಿಚುವೇಷನಲ್ಲಿ ನೀವು ಇದ್ದಿರ್ಬೋದು. ಇಲ್ಲ ಇಲ್ಲಿ ಮೆಸೇಜ್ ಏನಂದರೆ ಫ್ರೆಂಡ್ಸ್, ಕೆಲವೊಬ್ಬರು ಈ ಮಂತಲ್ಲಿ ನಿಮಗೆ ಸಪೋರ್ಟ್ ಮಾಡೋ ಥರ ಕಾಣಿಸ್ಬೋದು. ಅಂದರೆ ನಿಮಗೇನು ಹೆಲ್ಪ್ ಬೇಕು ಅದೆಲ್ಲ ಹೆಲ್ಪ್ ಮಾಡೋದು ಮತ್ತು ಸ್ವೀಟ್ ಟಾಕ್ ಮಾಡೋದು ಆ ಥರ ಮಾಡ್ಬೋದು. ಬಟ್ ಎಂಡ್ ಆಫ್ ದ ಡೇ ಅವ್ರ ಇಂಟೆನ್ಷನ್ಸ್ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಯಾಕಂದರೆ ಈ 2025 ರೀಡಿಂಗ್ ನೋಡೋದಾದರೆ ಆಸ್ಟ್ರಾಲಜಿಕಲಿ ಇನ್ನೂ ಸ್ವಲ್ಪ ಈವೆಂಟ್ಸ್ ಆಗ್ತಿದೆ. ಸೊ ಆಸ್ಟ್ರಾಲಜಿಕಲಿ ನೋಡೋದಾದರೆ ರಾಹು ಸಿಂಹ ರಾಶಿಗೆ ಬರ್ತಾ ಇರೋ ಮೂವ್ ಆಗ್ತಿರೋದ್ರಿಂದ, ಸೊ ನಿಮಗೆ ಅದು 11th ಸಿಂಹ ರಾಶಿಗೆ ಮೂವ್ ಆಗ್ತಾ ಇರೋದ್ರಿಂದ ನಿಮಗದು 5th ಹೌಸ್ ಆಗುತ್ತೆ. ಸೊ 5th ಹೌಸ್ ಅಂದರೆ 5th ಹೌಸ್ ರಿಲೇಟೆಡ್ ಆಗುತ್ತೆ. ಹಾಗಾಗಿ ಕೆಲವೊಬ್ಬರಿಂದ ಸಪೋರ್ಟ್ ಸಿಗ್ತಿದೆ ನಿಮಗೆ ಅಂತ ನಿಮ್ಗೆ ಅನಿಸ್ಬೋದು. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸು, ಕೊಲೀಗ್ಸು, ನಿಮ್ಮ ನೆಟ್ವರ್ಕಿಂದ. ಬಟ್ ಎಂಡ್ ಆಫ್ ದ ಡೇ ಅವ್ರ ಇಂಟೆನ್ಷನ್ಸ್ ಬೇರೆ ಆಗಿರ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅಂತ ಹೇಳ್ತೀನಿ. ಸೊ ಈ ಕಾರ್ಡ್ ಬಂದಿದೆ, ನಿಮ್ಗೆ ಅನಿಸ್ಬೋದು ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಒಳ್ಳೆಯವರು ಅಂತ. ಬಟ್ ಎಂಡ್ ಆಫ್ ದ ಡೇ ಅವ್ರ ಇಂಟೆನ್ಷನ್ಸ್ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಆದಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಕಡಿಮೆ ಇಟ್ಕೊಳ್ಳಿ ಅಂತ ಹೇಳ್ತಿದೆ ಫ್ರೆಂಡ್ಸ್ ಈ ಕಾರ್ಡು. ಸೊ ಅಕ್ಟೋಬರ್ ಕಾರ್ಡ್ ನೋಡೋಣ. ಸೊ ಅಕ್ಟೋಬರ್ ಮಂತ್ ಕಾರ್ಡ್ ಬಂದುಬಿಟ್ಟು ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿದೆ. ಸೊ ಈ ಕಾರ್ಡ್ ಮೆಸೇಜಸ್ ಏನಂದರೆ, ಯು ಆರ್ upbeat and courageous and determined. You are here to see through your creativity, vision and life purpose, even in the face of adversity and challenges. Courage, confidence, independence and social butterfly. ಸೊ ಫ್ರೆಂಡ್ಸ್, ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ಸೊ ಯಾವುದೇ ಅಡ್ವರ್ಸ್ ಸಿಚುವೇಶನ್ ಬಂದರೂ ನಿಮ್ಮಲ್ಲಿ ಸ್ಟ್ರೆಂತ್ ಇದೆ, ಯು ಆರ್ ಕರೇಜಿಯಸ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ಯಾವುದೇ ಸಿಚುವೇಶನ್ ಬಂದರೂ ಲೈಫಲ್ಲಿ ಅದನ್ನ ಫೇಸ್ ಮಾಡೋಷ್ಟು ಕೇಪಬಿಲಿಟಿ ನಿಮಗಿದೆ. ಹಾಗಾಗಿ ಏನೇ ಪ್ರಾಬ್ಲಮ್ ಬಂದರೂ ಸ್ಟೇ ಸ್ಟ್ರಾಂಗ್ ಆ್ಯಂಡ್ ಗ್ರೌಂಡೆಡ್ ಅಂತ ಹೇಳ್ತಿದೆ. ಸೊ ಲೈಫಲ್ಲಿ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಆ್ಯಂಡ್ ಡಿವೈನ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ ಆದರೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಪೇಷನ್ಸಿಂದ ಇರಿ. ಏನೇ ಪ್ರಾಬ್ಲಮ್ ಆದರೂ ಅದನ್ನ ಫೇಸ್ ಮಾಡೋ ಸ್ಟ್ರೆಂತ್ ನಿಮಗಿದೆ, ಕೇಪಬಿಲಿಟಿ ಇದೆ ಅಂತ ಈ ಕಾರ್ಡ್ ಹೇಳ್ತಿದೆ ಫ್ರೆಂಡ್ಸ್. ಸೊ ನವಂಬರ್ ಮಂತ್ ರೀಡಿಂಗ್ಗೆ ಕಿಂಗ್ ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಯು ಆರ್ ರೆಡಿ ಟು ಡೈರೆಕ್ಟ್ your people towards a common goal. You have a clear vision of your goal and you are manifesting it with the support of those around you. ಸೊ ಈ ಮಂತಲ್ಲಿ, ನವಂಬರ್ ಮಂತಲ್ಲಿ ಏನಾಗ್ಬೋದು ಅಂದರೆ ಫ್ರೆಂಡ್ಸ್, ಏನೇ ಸಿಚುವೇಶನ್ಸ್ ಆಗಿದ್ರು, ಎಷ್ಟೇ ಚಾಲೆಂಜಸ್ ಬಂದಿದ್ರು, ಸಿಚುವೇಶನ್ ಏನೇ ಆಗಿದ್ರು, ಸೊ ನಿಮಗೆ ಸಪೋರ್ಟ್ ಮಾಡೋ ಜನ ಇರ್ತಾರೆ. ಸೊ ಇನಿಷಿಯಲಿ ನಿಮಗೆ ರೆಫ್ಯೂಸ್ ಮಾಡಿದವರು ಮತ್ತು ನಿಮ್ಮನ್ನ ಡಿಸ್ಕರೇಜ್ ಮಾಡಿದವ್ರೂ ಸಪೋರ್ಟ್ ಮಾಡೋ ಚಾನ್ಸಸ್ ಇದೆ.
ಸೊ ಮೇ ಬಿ ನವಂಬರ್ ಅಷ್ಟೊತ್ತಿಗೆ ನಿಮ್ಗೊಂದು ಕ್ಲಾರಿಟಿ ಬಂದಿರುತ್ತೆ, ನೀವು ಗೋಲ್ ಅಚೀವ್ ಮಾಡಿರ್ತೀರಾ ಇಲ್ಲ ಆಲ್ಮೋಸ್ಟ್ ಪ್ರೋಗ್ರೆಸಿವಲ್ಲಿರ್ತೀರಾ. ಸೊ ಹಾಗಾಗಿ ಬೇರೆಯವರು ನಿಮ್ಮನ್ನು ಎನ್ಕರೇಜ್ ಮಾಡೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಬೇರೆಯವರು ಸಪೋರ್ಟ್ ಮಾಡೋ ಚಾನ್ಸಸ್ಸು ಇರುತ್ತೆ ಫ್ರೆಂಡ್ಸ್. ಸೊ ನೀವು ಕ್ಯಾನ್ಸರ್ ಇಲ್ಲ ಲಿಯೋ ರಾಶಿ ಆಗಿರ್ಬೋದು. ಸೊ ಎಂಡ್ ಆಫ್ ದ ಡೇ ಡಿಸೆಂಬರ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಚಾರಿಯಟ್ ಕಾರ್ಡ್ ಬಂದಿದೆ. ಸೊ ಚಾರಿಯಟ್ ಬಂದುಬಿಟ್ಟು ಮೇಜರ್ ಆರ್ಕನ ಫ್ರೆಂಡ್ಸ್. ಸೊ ಮೇಜರ್ ಆರ್ಕನ ಮೇಜರ್ ಲೈಫ್ ಇವೆಂಟ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಿಮಗೆ ಡಿಸೆಂಬರ್ ಮಂತಲ್ಲಿ ಚಾರಿಯಟ್ ಕಾರ್ಡ್ ಬಂದಿದೆ. ಸೊ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಚಾರಿಯಟ್ ಈಸ್ ನಾಟ್ ವಿತೌಟ್ ಇಟ್ಸ್ ಚಾಲೆಂಜಸ್, ದೇರ್ ಮೇ ಬಿ ಮೆನಿ ಆಬ್ಸ್ಟಕಲ್ಸ್ ಇನ್ ಯೋರ್ ಪಾತ್, but if you stay focused, keep your composure and are confident in your abilities, you will be successful and control willpower and determination ಅಂತ ಫ್ರೆಂಡ್ಸ್. ಸೊ ನೀವಿಲ್ಲಿ ನೋಡೋದಾದರೆ ಓವರಾಲ್ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಸೊ ಚಾರಿಯಟ್ ಬಂದುಬಿಟ್ಟು ಆ್ಯಕ್ಷನ್ ಟೇಕರ್ ಅಂತ. ಸೊ ಇಟ್ಸ್ ಲೈಕ್ ವಾರಿಯರ್. ಸೊ ಏನೇ ಚಾಲೆಂಜಸ್ ಬಂದರೂ ಏನೇ ಪ್ರಾಬ್ಲಮ್ ಬಂದರೂ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಾ ಅಂತ ಹೋಪ್ ಇಟ್ಕೊಳ್ಳಿ. ಆ್ಯಂಡ್ ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ. ಸೊ ಮೂವ್ ಫಾರ್ವರ್ಡ್ ಇನ್ ಲೈಫ್ ಅಂತ ಹೇಳ್ತಿದೆ ಫ್ರೆಂಡ್ಸ್. ಅಟ್ ದ ಸೇಮ್ ಟೈಮ್ ನಿಮಗೆ ಎಷ್ಟೇ ಚಾಲೆಂಜಸ್ ಆಬ್ಸ್ಟಕಲ್ಸ್ ಬಂದರೂ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದಿರಲಿ. ಸೊ ಓವರಾಲ್ ಇಯರಲ್ಲಿ ಸೆಲ್ಫ್ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಆ್ಯಂಡ್ ನಿಮ್ಮದು ಕ್ಯಾನ್ಸರ್ ರಾಶಿ ಆಗಿರ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಓವರಾಲ್ ಕಾರ್ಡ್ಸ್ ಜಾನ್ ಟು ಡಿಸೆಂಬರ್ ನೋಡಿದಾಗ ನನಗೆ ಮೇಯ್ನಾಗಿ ಏನು ಡಿಫ್ರೆನ್ಸ್ ಅನಿಸ್ತಿದೆ ಇಲ್ಲ ಓವರಾಲ್ ಎನರ್ಜಿ ಏನಿದೆ ಓವರಾಲ್ ಇಯರ್ದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಸೊ ಇಲ್ಲಿ ಏನಿದೆ ಅಂದರೆ ಓವರಾಲ್ ಮೆಸೇಜಸ್ ಆ್ಯಂಡ್ ಎನರ್ಜಿ ಏನಿದೆ ಅಂದರೆ, ಸೊ ನಿಮಗೆ ತುಂಬಾ ಚಾಲೆಂಜಸ್ ಬರ್ಬೋದು, ಮ್ಯಾನಿಪ್ಯುಲೇಟ್ ಮಾಡೋ ಜನ ಸಿಗ್ಬೋದು, ಇಲ್ಲಾಂದರೆ ನಿಮಗೆ ಗಿವ್ ಅಪ್ ಮಾಡೋ ಸಿಚುವೇಶನಲ್ಲಿ ಇದ್ದೀನಿ ಅಂತ ಅನಿಸ್ಬೋದು. ಸಾಕು, ಇನ್ನು ಮುಂದೆ ಈ ಸಿಚುವೇಶನ್ನ ತೊಗೊಂಡೋಗೋದು ಬೇಡ, ಈ ಪ್ಲ್ಯಾನ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನಿಸ್ಬೋದು. ಬಟ್ ಎಂಡ್ ಆಫ್ ದ ಡೇ ಯೂನಿವರ್ಸ್ ಮೆಸೇಜ್ ಏನಂದರೆ, ನೀವು ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗೋ ಸ್ಟೇಜಿಗೆ ಬಂದುಬಿಟ್ಟಿದ್ದೀರಾ ಫ್ರೆಂಡ್ಸ್. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ತಗೊಳ್ಳಿ. ಸೊ ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ಸೊ ಇನ್ನೊಂದು ಮೆಸೇಜ್ ಸ್ಟ್ರಾಂಗ್ಲಿ ಬಂದಿದೆ ಏನಂದರೆ, ನಿಮ್ಗೇನಾದರೂ ಲೀಗಲ್ ಡಿಸ್ಪ್ಯೂಟ್ಸು ಇಲ್ಲ ಯಾವುದಾದ್ರೂ ಯಾರ ಜೊತೆ ಆದರೂ ಏನಾದರೂ ಪ್ರಾಬ್ಲಮ್ಸು ಲೀಗಲ್ ಮ್ಯಾಟರ್ಸಲ್ಲಿ ಆಗಿದ್ದರೆ ಆ ಪ್ರಾಬ್ಲಮ್ಸು ಫೇರ್ ಅಂದರೆ ಒಳ್ಳೆ ರೀತಿಯಲ್ಲಿ ರಿಸಾಲ್ವ್ ಆಗೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಆ್ಯಂಡ್ ಕರಿಯರ್ ವೈಸ್ ನೋಡೋದಾದರೆ ಇಟ್ ಈಸ್ ಅ ವೆರಿ ಗುಡ್ ಟೈಮ್ ಫ್ರೆಂಡ್ಸ್. ಸೊ ಯಾಕೆ ಅಂದರೆ ಆಸ್ಟ್ರಾಲಜಿಕಲ್ ಇವೆಂಟ್ ನೋಡಿದಾಗ ಜುಪಿಟರ್ ಬಂದುಬಿಟ್ಟು ಮಿಥುನ ರಾಶಿಯಲ್ಲಿರ್ತಾರೆ. ಹಾಗಾಗಿ ಮಿಥುನ ರಾಶಿ ಬಂದುಬಿಟ್ಟು ನಿಮಗೆ ಥರ್ಡ್ ಹೌಸ್ ಆಗುತ್ತೆ ಫ್ರೆಂಡ್ಸ್. ಸೊ ಥರ್ಡ್ ಹೌಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕಮ್ಯುನಿಕೇಷನ್ ಮತ್ತು ಲರ್ನಿಂಗ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಇಯರಲ್ಲಿ ನೀವು ಯಾರಾದರೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ನೀವು ಸ್ಟೂಡೆಂಟು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ನ ಕ್ರ್ಯಾಕ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಆಗೋ ಚಾನ್ಸಸ್ ಇದೆ, ಟ್ರೈ ಮಾಡಿ. ಸೊ ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡಿ, ಲಾಸ್ಟಾಗಿ ಒಂದು ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಿದೆ ಕಾರ್ಡ್ಸು. ಸೊ ನಿಮ್ಮ ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಗ್ರೇಟ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇನ್ ಜನರಲ್ಸ್ ರಿಲೇಷನ್ಶಿಪ್ ವಿತ್ ನೇಬರ್ಸ್ ಮತ್ತು ಸಿಬ್ಲಿಂಗ್ಸ್ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್, ಬಿಕಾಸ್ ಜುಪಿಟರ್ ವಿಲ್ ಬಿ ಇನ್ ಯುವರ್ ಥರ್ಡ್ ಹೌಸ್. ಆ್ಯಂಡ್ ನಿಮಗೆ ಯಾವುದಾದ್ರೂ ನ್ಯೂ ಹಾಬೀಸ್ ಕೂಡ ಡೆವಲಪ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಓವರಾಲ್ ಹೇಳೋದಾದರೆ ಕರಿಯರ್ಗೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಂಡ್ ಆಲ್ಸೋ ನಿಮಗೆ ಸ್ವಲ್ಪ ಗೇಮ್ಸೂ ಆಗ್ಬೋದು. ಈ ಗೇಮ್ಸು ಪ್ರಾಪರ್ಟಿಯಿಂದ ಆಗ್ಬೋದು, ಇಲ್ಲಾಂದರೆ ಮೆಟೀರಿಯಲಿಸ್ಟ್ ಗೇಮ್ಸ್ ಮನಿಯಿಂದನೂ ಆಗ್ಬೋದು ಫ್ರೆಂಡ್ಸ್. ಸೊ ಇಟ್ ಈಸ್ ಗುಡ್ ಫಾರ್ ಕರಿಯರ್ ಆ್ಯಂಡ್ ಗುಡ್ ಫಾರ್ ಗೇಮ್ಸ್. ಆ್ಯಂಡ್ ಇನ್ನೊಂದು ಮತ್ತು ರಾಹುಕೇತು ಟ್ರಾನ್ಸಿಟ್ ನೋಡೋದಾದರೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಸಿಂಹ ರಾಶಿಯಲ್ಲಿ ಟ್ರಾನ್ಸಿಟ್ ಆಗುತ್ತೆ. ಸೊ ಅದರಿಂದ ನಿಮಗೇನು ಎಫೆಕ್ಟ್ ಆಗುತ್ತೆ ಅಂತ ನೋಡೋದಾದರೆ ಫ್ರೆಂಡ್ಸ್, ಸೊ ಪ್ರೊಫೆಷ್ನಲ್ ಲೈಫಲ್ಲಿ ನೀವು ಸಕ್ಸಸ್ಫುಲ್ ಪ್ರೋಗ್ರೆಸಿವ್ ಆಗೋ ಚಾನ್ಸಸ್ ತುಂಬಾ ಇದೆ ಫ್ರೆಂಡ್ಸ್. ಆ್ಯಂಡ್ ಬಟ್ ಎಂಡ್ ಆಫ್ ದ ಡೇ ನಿಮ್ಮನ್ನ ಸಪೋರ್ಟ್ ಮಾಡ್ತಿರೋ ಕೊಲೀಗ್ಸು ಮತ್ತು ಫ್ರೆಂಡ್ಸ್ ಬಗ್ಗೆ ಹುಷಾರಾಗಿರಿ ಅಂತ ಹೇಳ್ತೀನಿ. ಸೊ ಅವರಿಂದ ಪ್ರಾಬ್ಲಮ್ ಬರೋ ಚಾನ್ಸಸ್ಸು ಇರ್ಬೋದು. ಹಾಗಾಗಿ ಯಾರ ಬಗ್ಗೆನೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅದು ಬಿಟ್ಟರೆ ಕೇತು ಇನ್ 5th ಹೌಸ್ ಆಗಿರೋದ್ರಿಂದ ಸೊ ಗ್ರೇಟ್ ಫಾರ್ ಸ್ಪಿರಿಚುಯಾಲಿಟಿ ಅಂತ ಹೇಳ್ತೀನಿ. ಸೊ ಸಿಚುವೇಶನ್ ಹೆಂಗೆ ಇರಲಿ ಏನೇ ಆಗಿರಲಿ
ಸೊ ಸ್ಪಿರಿಚುವಲ್ ಆಗಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಏನೇ ಆದರೂ ಆಪ್ಟಿಮಿಸ್ಟ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಮ ಕೈಲಿ ಏನಾಗಕ್ಕೆ ಸಾಧ್ಯನೋ ಅದೆಲ್ಲ ಎಫರ್ಟ್ಸ್ ಹಾಕಿದ್ದೀರಾ, ಪ್ಲ್ಯಾನ್ ಮಾಡಿದ್ದೀರಾ ಪಾಸ್ಟಲ್ಲಿ ಅಂತ ಹೇಳ್ತಿದೆ ಫ್ರೆಂಡ್ಸ್ ಕಾರ್ಡ್ಸು. ಹಾಗಾಗಿ ಜಸ್ಟ್ ಒನ್ ಸ್ಟೆಪ್ ತೊಗೊಂಡು ನೋಡಿ ಹೆಂಗಾಗುತ್ತೆ ಏನು ಅಂತ ನೋಡಿ ಫ್ರೆಂಡ್ಸ್. ಸೊ ಓವರಾಲ್ ಎನರ್ಜಿ ಚೆನ್ನಾಗೇ ಇದೆ ಫ್ರೆಂಡ್ಸ್. ಸೊ ದಿಸ್ ಇಯರ್ ಇಸ್ ಗೋಯಿಂಗ್ ಟು ಬಿ ಗುಡ್. ನೀವು ಯಾವುದಾದ್ರೂ ಲವ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಸೊ ದೆರ್ ಇಸ್ ಎ ಪ್ರಪೋಸಲ್ ಕಮಿಂಗ್ ಅಪ್ ಅಂತ ಹೇಳ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಯು ಆರ್ ಇನ್ ಗುಡ್ ವೈಬ್ರೇಷನ್ ಫ್ರೆಂಡ್ಸ್. ಸೊ ಇಯರ್ ಚೆನ್ನಾಗಿದೆ, ಬಟ್ ಇಟ್ ಈಸ್ ಮಿಕ್ಸ್ ಲೈಕ್ 50-50 ಅಂತ ಹೇಳ್ತೀನಿ, ಯಾಕಂದರೆ ಚಾಲೆಂಜಸ್ ಕೂಡ ಇದೆ ಫ್ರೆಂಡ್ಸ್. ಸೊ ಇಟ್ಸ್ ನಾಟ್ ಲೈಕ್ ತುಂಬ ಸ್ಮೂತಾಗಿ ಹೋಗೋದಿಲ್ಲ ಇಯರು. ಆದರೆ ಎಂಡ್ ಆಫ್ ದ ಡೇ ನೀವು ನಿಮ್ಮ ಪ್ಲ್ಯಾನ್ಸ್ನ, ನಿಮ್ಮ ಐಡಿಯಾಸ್ನ ಬಿಟ್ಕೊಡ್ದಿರ ಇನ್ನೊಂದು ಚಾನ್ಸ್ ಕೊಟ್ಟು ನೋಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಓವರಾಲ್ ಎನರ್ಜಿಗೆ ಒಂದು ಕಾರ್ಡ್ ತೆಗೆದಿದ್ವಿ, ಏನು ಬಂದಿದೆ ಅಂತ ನೋಡೋಣ. ಸೊ 8 ಆಫ್ ಸ್ವಾರ್ಡ್ಸ್ ಬಂದಿದೆ ಫ್ರೆಂಡ್ಸ್. ಸೊ ಸ್ವಾರ್ಡ್ಸ್ ಯೂಶಲಿ ನಮ್ಮ ವೇ ಆಫ್ ಥಿಂಕಿಂಗ್ನ, ಥಾಟ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ಯು ಫೀಲ್ ಲೈಕ್ ಬೀಯಿಂಗ್ ಟ್ರ್ಯಾಪ್ಡ್, ಹೌಎವರ್ you are the one keeping yourself in this situation through a negative thinking, and you can take the blindfold off and walk away at any time. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡೋದಾದರೆ ನಾವು ಓವರಾಲ್ ರೀಡಿಂಗಲ್ಲಿ ಎನರ್ಜಿ ನೋಡಿದ್ವಿ, ಅದೇ ಎನರ್ಜಿ ಆಲ್ಮೋಸ್ಟ್ ಇಲ್ಲಿ ಬಂದಿದೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡೋದಾದರೆ ಸೊ ಇಲ್ಲಿ ನೋಡೋದಾದರೆ ನಿಮ್ಮನ್ನು ನೀವೇ ಕಟ್ಟಾಕೊಂಡಿರೋ ಥರ ಫೀಲ್ ಆಗ್ತಿದೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಟ್ರ್ಯಾಪ್ಡ್ ಅಂತ ಅನಿಸ್ತಿದೆ. ನಾನು ಏನೋ ಮಾಡೋಕ್ಕೆ ಹೋದೆ, ನನ್ನ ಕೈಯಲ್ಲಿ ಆಗಲಿಲ್ಲ, ಸೊ ನಾನು ಇದರಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಅನ್ನೋ ಥರ ಟ್ರ್ಯಾಪ್ ಸಿಚುವೇಶನ್ ಫೀಲ್ ಮಾಡ್ತಿದ್ದೀರಾ. ಬಟ್ ಇದು ನಿಮ್ಮ ಮೈಂಡಲ್ಲಿ ಮಾತ್ರ ಇದೆ ಫ್ರೆಂಡ್ಸ್, ರಿಯಾಲಿಟಿ ಅಲ್ಲ ಇದು. ಯಾಕಂದರೆ ಸ್ವಾರ್ಡ್ಸ್ ಬಂದುಬಿಟ್ಟು ನಮ್ಮ ಥಿಂಕಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲೇನಾದರೂ ವಾಂಡ್ಸ್ ಬಂದಿದ್ದರೆ ಆ್ಯಕ್ಷನ್ ಅಂತ ಹೇಳ್ಬೋದು, ಬಟ್ ಇದು ಸ್ವಾರ್ಡ್ಸು. ಸೊ ಸ್ವಾರ್ಡ್ಸ್ ಬಂದು ಥಿಂಕಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್. ಸೊ ನೀವು ಥಿಂಕ್ ಮಾಡ್ತಿರೋದು ಹಿಂಗೆ ಥಿಂಕ್ ಮಾಡ್ತಿದ್ದೀರಾ, ಬಟ್ ರಿಯಾಲಿಟಿ ಇದಲ್ಲ. ಇದರಿಂದ ಹೊರಗಡೆ ಬರೋ ಕೇಪಬಿಲಿಟೀಸ್ ನಿಮಗಿದೆ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ಕಮ್ ಔಟ್ ಆಫ್ ನೆಗೆಟಿವ್ ಥಾಟ್ಸ್, ಆಪ್ಟಿಮಿಸ್ಟ್ ಆಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಸೊ ನಿಮ್ಮನ್ನ ನೀವೇ ಟ್ರ್ಯಾಪ್ ಮಾಡಿಕೊಂಡು ಓವರ್ ಥಿಂಕಿಂಗ್ ಮಾಡಿಕೊಂಡು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಈ ಇಯರ್ ಚೆನ್ನಾಗಿದೆ. ಸೊ ಎಂಡ್ ಆಫ್ ದ ಡೇ ನಿಮ್ಮ ಕೈಯಲ್ಲೇ ಇದೆ, ನೀವು ಇದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಅನ್ನೋದು. ಸೊ ನೀವು ಜೆಮಿನೈ ಸೈನ್ ಕೂಡ ಆಗಿರ್ಬೋದು ಫ್ರೆಂಡ್ಸ್. ಸೊ ಓವರಾಲ್ ಎನರ್ಜಿ ನೋಡಿದ್ರೆ ಇಟ್ಸ್ ರಿಯಲಿ ಗುಡ್. ಇದು ಬರೀ ನಿಮ್ಮ ತಲೆಯಲ್ಲಿರೋದು, ನೀವು ಥಿಂಕ್ ಮಾಡ್ತಿರೋದು ಅಷ್ಟೇ ಫ್ರೆಂಡ್ಸ್. ಇಲ್ಲಿ ನೋಡೋದಾದರೆ ವೆರಿ ಗುಡ್ ಕಾರ್ಡ್ಸ್ ಆರ್ ಆಲ್ಸೋ ಪ್ರೆಸೆಂಟ್. ಸೊ ದಿಸ್ ಇಯರ್ ಈಸ್ ಗೋಯಿಂಗ್ ಟು ಬಿ ಗುಡ್ ಫಾರ್ ಯು ಫ್ರೆಂಡ್ಸ್. ಸೊ ನಾವೀಗ ಸಮ್ ಹ್ಯಾಂಡ್ಮೇಡ್ ಮೆಸೇಜಸ್ನ ತೆಗೆಯೋಣ ಫ್ರೆಂಡ್ಸ್. ಸೊ ನಾನು ಸಮ್ ಹ್ಯಾಂಡ್ಮೇಡ್ ಮೆಸೇಜಸ್ನ ತೆಗಿದ್ದೀನಿ. ಈ ಮೆಸೇಜಸ್ ಏನು ಹೇಳ್ತಿದೆ ಅಂತ ನೋಡೋಣ ಫ್ರೆಂಡ್ಸ್. ನವಂಬರ್. ಸೊ ಮಂತ್ ಆಫ್ ನವಂಬರ್ ಮೇ ಬಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಇಲ್ಲಿ ನೋಡೋದಾದರೆ ನಾವು ನವಂಬರ್ ಮಂತ್ಗೆ ಒಂದು ಕಾರ್ಡ್ ತೆಗೆದಿದ್ವಿ. ಸೊ ಆ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಯು ಆರ್ ರೆಡಿ ಟು ಡೈರೆಕ್ಟ್ ಯುವರ್ ಪೀಪಲ್ ಟುವರ್ಡ್ಸ್ ಕಾಮನ್ ಗೋಲ್ ಆ್ಯಂಡ್ ಹ್ಯಾವ್ ಅ ಕ್ಲಿಯರ್ ವಿಷನ್ ಆ್ಯಂಡ್ ಗೋಲ್. ಸೊ ನವಂಬರ್ ಮಂತಲ್ಲಿ ನಿಮಗೆ ಕ್ಲಿಯರ್ ಗೋಲು, ನಿಮ್ಮ ಮಿಷನ್ ಏನು ಅಂತ ಅರ್ಥ ಆಗಿ ನೀವು ಅದ್ರ ಬಗ್ಗೆ ವರ್ಕ್ ಮಾಡ್ತಿರ್ತೀರ ಅನಿಸುತ್ತೆ ಫ್ರೆಂಡ್ಸ್. ಸೊ ನವಂಬರ್ ಮಂತ್ ಇಂಪಾರ್ಟೆಂಟ್ ಆಗಿರ್ಬೋದು. ಟ್ರಸ್ಟ್ ದ ಪ್ರಾಸೆಸ್ ಆ್ಯಂಡ್ ಕೀಪ್ ಮೂವಿಂಗ್ ಫಾರ್ವರ್ಡ್. ಸೊ ನೀವು ಯೂನಿವರ್ಸಲ್ಲಿ ನಂಬಿಕೆ ಇಡಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ನಿಮ್ಮ ಕೆಲಸನ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದೆ ಫ್ರೆಂಡ್ಸ್. ಕೀಪ್ ಮೂವಿಂಗ್ ಫಾರ್ವರ್ಡ್. ಸೊ ಇಲ್ಲಿ ಲೆಟರ್ ಜೆ ಬಂದಿದೆ. ಮೇ ಬಿ ಜೆ ಲೆಟರ್ ಇರೋ ಪರ್ಸನ್ ಇಂಪಾರ್ಟೆಂಟ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಯು ಆರ್ ಯುವರ್ ಓನ್ ಕಿಂಗ್, ಕ್ವೀನ್, ಆ್ಯಂಡ್ ಡೋಂಟ್ ಫರ್ಗೆಟ್ ಎವ್ರಿ ಒನ್ ಆರ್ ಮೆಂಟ್ ಟು ಬಿ ಯುನೀಕ್ ಆ್ಯಂಡ್ ಡಿಫ್ರೆಂಟ್.
ಸೊ ಫ್ರೆಂಡ್ಸ್, ಈ ಕಾರ್ಡ್ ಹೇಳ್ತಿದೆ, ನೀವು ನಿಮ್ಮ ಸೆಲ್ಫು ಕಿಂಗು ಕ್ವೀನು. ಬೇರೆಯವ್ರ ಜೊತೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಎಲ್ಲರಿಗೂ ಅವ್ರದ್ದೇ ಆದ ಯುನೀಕ್ನೆಸ್ ಇದೆ. ಎಲ್ಲರೂ ಡಿಫ್ರೆಂಟು, ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ. ಎಲ್ಲರಿಗೂ ಅವ್ರದ್ದೇ ಆದ ವ್ಯಾಲ್ಯೂ ಇದೆ ಅಂತ ಹೇಳ್ತಿದೆ ಫ್ರೆಂಡ್ಸ್ ಕಾರ್ಡು. ಸೊ ನಿಮ್ಮ ಪೊಟೆನ್ಷಿಯಲ್ಸ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ. ಸೊ ನಂಬರ್ 7. ಸೊ ಮೇ ಬಿ ನೀವು 7th ಮಂತಲ್ಲಿ ಹುಟ್ಟಿರ್ಬೋದು. ಯೂನಿವರ್ಸ್ ರಿಮೂವ್ಡ್ ಅ ಪರ್ಸನ್ ಫ್ರಮ್ ಯುವರ್ ಲೈಫ್ ಫಾರ್ ಅ ರೀಸನ್, ಮೂವ್ ಆನ್. ಸೊ ಮೇ ಬಿ ಫ್ರೆಂಡ್ಸ್, ನೀವು ಯಾರಾದರೂ ಲವ್ ರಿಲೇಷನ್ಶಿಪ್ಗೋಸ್ಕರ ಈ ರೀಡಿಂಗ್ನ ನೋಡ್ತಿದ್ರೆ, ನಿಮ್ಮ ಲೈಫಿಂದ ಯಾರಾದರೂ ಹೋಗಿರ್ಬೋದು, ಇಲ್ಲ ನೀವೇ ರಿಜೆಕ್ಟ್ ಮಾಡಿರ್ಬೋದು, ಇಲ್ಲ ಅವರೇ ನಿಮ್ಮ ಲೈಫಿಂದ ಹೋಗಿರ್ಬೋದು. ಸೊ ಅವರು ನಿಮ್ಮ ಲೈಫಿಂದ ಹೊರಗೆ ಹೋಗೋದಕ್ಕೆ ಒಂದು ಕಾರಣ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ಸೊ ಯೂನಿವರ್ಸ್ ಏನೇ ಮಾಡಿದ್ರು ನಿಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ ಫ್ರೆಂಡ್ಸ್. ಸೊ ಆ ಥರ ಯಾರಾದರೂ ಬ್ಯಾಕ್ ಆ ಥರ ಯಾರಾದರೂ ನಿಮ್ಮ ಲೈಫಲ್ಲಿ ವಾಪಸ್ ಬರೋದಾದರೆ ವಾಪಸ್ ತೊಗೊಬೇಡಿ ಅಂತ ಹೇಳ್ತಿದೆ ಫ್ರೆಂಡ್ಸ್. ಬಿಕಾಸ್ ಯೂನಿವರ್ಸ್ ಹ್ಯಾಸ್ ಅ ರೀಸನ್. ಮೇ ಬಿ ಆ ಪರ್ಸನ್ ನಿಮಗೆ ಸರಿಯಾಗಿರೋರಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ಮಾರ್ಚ್ ಮಂತಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ರೂ ಇರ್ಬೋದು ಫ್ರೆಂಡ್ಸ್. ಇಲ್ಲಿ ನವಂಬರ್ ಮತ್ತು ಮಾರ್ಚ್ ಅಂತ ಬಂದಿದೆ, 7th ಮಂತ್ ಅಂತ ಇದೆ ಫ್ರೆಂಡ್ಸ್. ಸೊ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಕೆಲವೊಬ್ರದ್ದು ಡೇಟ್ ಆಫ್ ಮಂತ್ ಬಂದು ಮಾರ್ಚ್ ಆಗಿರ್ಬೋದು, ಕೆಲವೊಬ್ರದ್ದು ನವಂಬರ್ ಆಗಿರ್ಬೋದು. ಸೊ ಇದು ಕಲೆಕ್ಟಿವ್ ರೀಡಿಂಗ್ ಫ್ರೆಂಡ್ಸ್. ಸೊ 2 to 3 ಡೇಟ್ ಆಫ್ ಬರ್ತ್ ಬರ್ತಿದೆ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಆ ಥರ ಮೆಸೇಜಸ್ ಬರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. The opportunities you are waiting for are coming to you. Now keep open-minded. ಸೊ ನೀವು ಇಷ್ಟು ದಿನ ಏನು ಆಪರ್ಚುನಿಟೀಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಆ ಆಪರ್ಚುನಿಟೀಸ್ ಬರ್ತಿದೆ, ಪೇಷನ್ಸಿಂದ ಇರಿ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ನೀವು ನೋಡಿದ್ರೆ ಓವರಾಲ್ ರೀಡಿಂಗ್ ಇದೇ ಮೆಸೇಜಸ್ನ ಹೈಲೈಟ್ ಮಾಡ್ತಿದೆ ಫ್ರೆಂಡ್ಸ್. ಸೊ ಆಪರ್ಚುನಿಟೀಸ್ ಬರ್ತಿದೆ, ಓಪನ್ ಮೈಂಡೆಡ್ ಆಗಿರಿ. ಸೊ ಇದು ಲೆಟರ್ ಎಲ್ ಬಂದಿದೆ. ಮೇ ಬಿ ನೀವು ರೀಡಿಂಗ್ ನೋಡ್ತಿರೋ ಪರ್ಸನ್ನು, ಇಲ್ಲ ನಿಮ್ಮ ಬಿಸ್ನೆಸ್ ಪಾರ್ಟ್ನರು, ಇಲ್ಲ ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿರೋ ಪರ್ಸನ್ನು ಲೆಟರು ಇನಿಷಿಯಲು ಎಲ್ ಆಗಿರ್ಬೋದು. ಪಾಸ್ಟ್ ರಿಲೇಷನ್ಶಿಪ್ಸ್ ಆರ್ ಲೆಸನ್ಸ್, ನೌ ಇಟ್ಸ್ ಟೈಮ್ ಟು ಮೀಟ್ ಯುವರ್ ಸೋಲ್ಮೇಟ್. ಸೊ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ನೀವು ಇಲ್ಲಿ 2 ಮೆಸೇಜಸ್ನ ನೋಡಿದ್ರೆ, ಸೊ ಇದೆರಡು ಮೆಸೇಜಸ್ನ ನೋಡಿದ್ರೆ, ಯು ಆರ್ ಯುವರ್ ಓನ್ ಕಿಂಗ್ ಆ್ಯಂಡ್ ಕ್ವೀನ್, ಡೋಂಟ್ ಫರ್ಗೆಟ್ ಎವ್ರಿ ಒನ್ ಆರ್ ಮೆಂಟ್ ಟು ಬಿ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಅಂತ ಮೆಸೇಜಸ್ ಬಂದಿತ್ತು. ಅಟ್ ದ ಸೇಮ್ ಟೈಮ್ ಇಲ್ಲಿ ನೋಡಿ ಫ್ರೆಂಡ್ಸ್, ನೀವೇನಾದರೂ ಲವ್ ರಿಲೇಷನ್ಶಿಪ್ ನೋಡ್ತಿದ್ರೆ, ಸೊ ನಿಮಗೊಂದು ಕ್ಲಾರಿಟಿ ಮೆಸೇಜ್ ಬಂದಿದೆ ನೋಡಿ. ಯೂನಿವರ್ಸ್ ರಿಮೂವ್ಡ್ ಅ ಪರ್ಸನ್ ಫ್ರಮ್ ಯುವರ್ ಲೈಫ್ ಫಾರ್ ಅ ರೀಸನ್, ಮೂವ್ ಆನ್. ಸೊ ಇನ್ನೊಂದು ಮೆಸೇಜ್ ಏನು ಬಂದಿದೆ, ಪಾಸ್ಟ್ ರಿಲೇಷನ್ಶಿಪ್ಸ್ ಆರ್ ಲೆಸನ್ಸ್, ನೌ ಇಟ್ಸ್ ಟೈಮ್ ಟು ಮೀಟ್ ಯುವರ್ ಸೋಲ್ಮೇಟ್. ಸೊ ಆ ಪರ್ಸನ್ ಏನು ರಿಮೂವ್ ಆಗಿದ್ದಾರೆ ನಿಮ್ಮ ಲೈಫಿಂದ, ಅದು ನಿಮ್ಮ ಒಳ್ಳೆಯದಕ್ಕೆ. ಸೊ ಆ ಪಾಸ್ಟ್ ರಿಲೇಷನ್ಶಿಪ್ಪಿಂದ ನಿಮ್ಮ ಲೆಸನ್ ಕಲಿತು ಮುಂದೆ ಸಾಗಿ ನಿಮ್ಮ ಸೋಲ್ಮೇಟ್ನ ನೀವು ಮೀಟ್ ಮಾಡ್ತೀರಾ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ಸೆಪ್ಟೆಂಬರ್ ಮಂತು ಇಂಪಾರ್ಟೆಂಟ್ ಆಗಿರ್ಬೋದು. ಮೇ ಬಿ ಸೆಪ್ಟೆಂಬರ್ ಮಂತಲ್ಲಿ ನೀವು ಯಾರಾದರೂ ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೋದು ನಿಮಗೆ, ಇಲ್ಲಾಂದರೆ ನೀವು ಸೋಲ್ಮೇಟ್ನ ಮೀಟ್ ಮಾಡ್ಬೋದು. ಅಕ್ಟೋಬರ್ ಮಂತ್ ಕೂಡ ಬಂದಿದೆ. ಸೊ 3 ಕಂಡಕ್ಟರ್ ನಂಬರ್ ಅಂತ ಬಂದಿದೆ ಫ್ರೆಂಡ್ಸ್. ನೀವು ಇದನ್ನು ನೋಡೋದಾದರೆ ನ್ಯೂಮರಾಲಜಿಯಲ್ಲಿ ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಅಂತ ಬರುತ್ತೆ ಫ್ರೆಂಡ್ಸ್. ಸೊ ಆ ಥರ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಮದು ಕಂಡಕ್ಟರ್ ನಂಬರ್ ಬಂದುಬಿಟ್ಟು 3 ಆಗಿರ್ಬೋದು. ಸೊ ನಿಮಗೇನಾದರೂ ಕಂಡಕ್ಟರ್ ನಂಬರ್, ಡ್ರೈವರ್ ನಂಬರ್ ಬಗ್ಗೆ ಗೊತ್ತಿಲ್ಲ ಅಂತಾದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಆ ಕಾನ್ಸೆಪ್ಟನ್ನ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೊ ನಿಮ್ಮ ಕಂಡಕ್ಟರ್ ನಂಬರ್ 3 ಆಗಿರ್ಬೋದು ನ್ಯೂಮರಾಲಜಿಕಲಿ. So come out of depression and connect with the universe.
ಲೈಫ್ ಬಿಕಮ್ಸ್ ಈಸಿ. ಸೊ ಫ್ರೆಂಡ್ಸ್, ನಾನು ಏನು ಹೇಳ್ತೀನಿ ಅಂದರೆ, ಈ ಓವರಾಲ್ ಇಯರಲ್ಲಿ ನಿಮಗೇನಾದರೂ ಡಿಪ್ರೆಸ್ಡ್ ಫೀಲ್ ಆದರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಲೈಫಲ್ಲಿ ಏನೇ ಚಾಲೆಂಜಸ್ ಅಬ್ಸ್ಟಕಲ್ಸ್ ಇದ್ರೂ ನೀವು ಓವರ್ಕಮ್ ಮಾಡ್ತೀರಾ, ಅಂದರೆ ನಿಮ್ಮ ಲೈಫ್ ಈಸಿ ಅನಿಸುತ್ತೆ ಅಂತ ಮೆಸೇಜ್ ಇದೆ ಫ್ರೆಂಡ್ಸ್. ಸೊ ನಾನು ಹೇಳೋದೇನೆಂದರೆ, ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಸೊ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡೋದು ಹೆಂಗೆ ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್. ಸೊ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡೋದು ಹೆಂಗೆ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು 5 to 10 ಮಿನಿಟ್ಸು ಪೀಸ್ ಆಫ್ ಮೈಂಡಿಂದ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು, ಇಲ್ಲಾಂದರೆ ದೇವ್ರ ಪೂಜೆ ಮಾಡ್ಬೋದು. ನಿಮಗೇನು ಅನಿಸುತ್ತೋ ಅದು ಮಾಡ್ಬೋದು ಫ್ರೆಂಡ್ಸ್. ಇಲ್ಲ ನಿಮಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಪೀಸ್ಫುಲ್ಲಾಗಿರೋ ಪ್ಲೇಸಲ್ಲಿ ಒಬ್ಬರೇ ಐಸೋಲೇಷನಲ್ಲಿ ಒಂದು 10 ಮಿನಿಟ್ಸು ಇರೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಥಾಟ್ಸ್ ಏನು ಬರ್ತಾ ಇದೆ ಅಂತ ಯೋಚನೆ ಮಾಡಿ, ನಿಮ್ಮ ಥಾಟ್ಸ್ ಏನು ಹೇಳ್ತಿದೆ ಅಂತ ಫೋಕಸ್ ಮಾಡಿ ಫ್ರೆಂಡ್ಸ್. ಸೊ ನಿಮ್ಮ ಥಾಟ್ಸಿಂದನೂ ನಿಮ್ಮ ಇಂಟ್ಯೂಷನ್ ಕೂಡ ಗೈಡ್ ಮಾಡ್ಬೋದು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ. ನಿಮ್ಮ ಲೈಫ್ ಪ್ರಾಬ್ಲಮ್ಸ್ ಬಗ್ಗೆ ಮೆಸೇಜಸ್, ಸೊಲ್ಯೂಷನ್ಸ್ ಕೂಡ ಸಿಗ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. Stop overthinking and worrying. Start working on your plans, and your plans need action now. ಸೊ ಫಾರ್ ಎಕ್ಸಾಂಪಲ್, ನೀವೇನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಬಟ್ ನಿಮಗೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಿಲ್ಲ, ಓವರ್ ಥಿಂಕ್ ಮಾಡೋದನ್ನ ಬಿಟ್ಬಿಡಿ. ನಿಮ್ಮ ಪ್ಲ್ಯಾನ್ಸ್ ಏನಿದೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಿದೆ. ಸೊ ನೀವು ಪ್ಲ್ಯಾನ್ ಮಾಡಿದ್ದೀರಾ ಮತ್ತು ರಿಸಲ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿರ್ಬೋದು, ಆ್ಯಕ್ಷನ್ ತೊಗೊಳ್ತೀರಾ. ಹಂಗೆ ಮಾಡಬೇಡಿ ಫ್ರೆಂಡ್ಸ್. ರಿಸಲ್ಟ್ಸ್ ಏನೇ ಆಗಿರಲಿ ನೀವು ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಿದೆ ಮೆಸೇಜು. ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನಾವು ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಾ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಮಾಡಿರೋ ಪ್ಲ್ಯಾನು, ಓವರ್ ಥಿಂಕು, ವರಿಯಿಂಗು ಇದೆಲ್ಲ ನಮಗೆ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ನಾವು ಯಾವಾಗ ಆ್ಯಕ್ಷನ್ ತೊಗೊತೀವೋ ಆವಾಗ ನಮಗೆ ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ಬಂದಿಲ್ಲ ಅಂದರೂ ಅದರಿಂದ ಏನೋ ಒಂದು ಲೈಫ್ ಲೆಸನ್ ಕಲಿಯೋಕ್ಕೆ ಸಿಗುತ್ತೆ ಫ್ರೆಂಡ್ಸ್, ಏನೋ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಮಗೆ. ಹಾಗಾಗಿ ಆ್ಯಕ್ಷನ್ ತೊಗೊಳೋದು ತುಂಬಾ ಇಂಪಾರ್ಟೆಂಟು. ರಿಸಲ್ಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಲೆಟರ್ ಆರ್ ಕೂಡ ಆಗಿರ್ಬೋದು. ನಂಬರ್ 1 ಬಂದಿದೆ. ಮೇ ಬಿ ನಿಮ್ಮ ಡೇಟ್ ಆಫ್ ಬರ್ತ್ 1 ಆಗಿರ್ಬೋದು, ಇಲ್ಲಾಂದರೆ ನ್ಯೂಮರಾಲಜಿಕಲಿ ನಿಮ್ಮದು ನಂಬರ್ 1 ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನಂಬರ್ 1 ಅಂದರೆ ಫ್ರೆಂಡ್ಸ್, ನ್ಯೂಮರಾಲಜಿಯಲ್ಲಿ ಯಾವುದೇ ಮಂತಲ್ಲಿ ನೀವು ಫಸ್ಟ್ ಡೇಟ್ಗೆ ಹುಟ್ಟಿದ್ರೆ 1 ಅಂತ ಬರುತ್ತೆ, ಇಲ್ಲ 10 ಆಗಿದ್ರೂ 1 ಅಂತಲೇ ಬರುತ್ತೆ ನ್ಯೂಮರಾಲಜಿಯಲ್ಲಿ. ಫಾರ್ ಎಕ್ಸಾಂಪಲ್ 1 + 0ನ ಆ್ಯಡ್ ಮಾಡಿದ್ರೆ 1 ಅಂತ ಬರುತ್ತೆ. ಹಾಗಾಗಿ ನ್ಯೂಮರಾಲಜಿಕಲಿ ನಿಮ್ಮ ನಂಬರ್ 1 ಆಗಿರ್ಬೋದು ಫ್ರೆಂಡ್ಸ್. ಸರೆಂಡರ್ ಟು ಯೂನಿವರ್ಸ್ ಆ್ಯಂಡ್ ಲೆಟ್ ಗೋ. ಸೊ ಇಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಆಗಿದ್ರು, ಇಲ್ಲ ನೀವು ಯಾರಾದರೂ ನಿಮ್ಮನ್ನ ಬಿಟ್ಟು ಹೋಗಿದ್ರು, ಅದೆಲ್ಲ ನಿಮ್ಮ ಒಳ್ಳೆಯದಕ್ಕೆ. ನೀವು ಯೂನಿವರ್ಸ್ ಮೇಲೆ ಭಾರ ಹಾಕಿ ಎಲ್ಲದನ್ನೂ ಲೆಟ್ ಗೋ ಮಾಡಿ ಅಂತ ಹೇಳ್ತಿದೆ ಫ್ರೆಂಡ್ಸ್. ನಂಬರ್ 8. ಸೊ ನ್ಯೂಮರಾಲಜಿಕಲಿ ನಂಬರ್ 8 ಕೂಡ ಆಗಿರ್ಬೋದು. ನೀವು ಯಾವುದೇ ಮಂತಲ್ಲಿ 8th ಡೇಟ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಇಲ್ಲಾಂದರೆ 17 ಕೂಡ ಇರ್ಬೋದು. 17 ಅಂದರೂ 1 + 7 ಕೌಂಟ್ ಮಾಡಿದ್ರೆ 8 ಬರುತ್ತೆ ಫ್ರೆಂಡ್ಸ್ ನ್ಯೂಮರಾಲಜಿಯಲ್ಲಿ. ಸೊ ಇಲ್ಲಾಂದರೆ 8th ಮಂತ್ ನಿಮ್ಮ ಡೇಟ್ ಆಫ್ ಬರ್ತ್ ಆಗಸ್ಟ್ ಕೂಡ ಆಗಿರ್ಬೋದು. ಲೆಟ್ ಗೋ ಆಫ್ ಪಾಸ್ಟ್, ಪ್ರೆಸೆಂಟ್ ಈಸ್ ರಿಯಾಲಿಟಿ. ಸೊ ಇಲ್ಲಿ ನಾನು ನೋಡಿದಾಗ ಓವರಾಲ್ ಕಾರ್ಡ್ಸಲ್ಲಿ ಯಾರೋ ತುಂಬಾ ಡೀಪಾಗಿ ವರಿ ಮಾಡ್ಕೊಂಡಿದ್ದೀರ ರಿಲೇಷನ್ಶಿಪ್ ಬಗ್ಗೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಎಷ್ಟೊಂದು ಮೆಸೇಜಸ್ ಬಂದಿದೆ ಇಲ್ಲಿ. ಸೊ ಯೂನಿವರ್ಸ್ ಯಾವುದೋ ಪರ್ಸನ್ನ ನಿಮ್ಮ ಲೈಫಿಂದ ತೆಗೆದಾಕಿದ್ದಾರೆ, ಅದು ನಿಮ್ಮ ಒಳ್ಳೆಯದಕ್ಕೆ. ಮತ್ತು ನೀವು ಸೋಲ್ಮೇಟ್ನ ಮೀಟ್ ಮಾಡ್ಬೋದು. ಆ್ಯಂಡ್ ಹಾಗಾಗಿ ಲೆಟ್ ಗೋ ಮಾಡಿ. ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋಬೇಡಿ, ಪ್ರೆಸೆಂಟಲ್ಲಿ ಏನಿದೆ ಅನ್ನೋದನ್ನ ಯೋಚನೆ ಮಾಡಿ ಅಂತ ಹೇಳ್ತಿದೆ ಫ್ರೆಂಡ್ಸ್ ಈ ಮೆಸೇಜು. ಸೊ ಲೆಟರ್ ಬಿ ಇರೋ ಅವರು ನಿಮ್ಮ ಲೈಫಿಂದ ಹೋಗಿರ್ಬೋದು, ಇಲ್ಲಾಂದರೆ ಲೆಟರ್ ವಿ ಇರೋರು ನಿಮ್ಮ ಸೋಲ್ಮೇಟ್ ಆಗಿ ನಿಮ್ಮ ಲೈಫಲ್ಲಿ ಬರ್ಬೋದು ಅಂತ ಹೇಳ್ತಿದೆ ಮೆಸೇಜು.
ಯು ನೀಡ್ ಟು ರೈಟ್ ಡೌನ್ ಆಲ್ ಯುವರ್ ಥಾಟ್ಸ್ ಆ್ಯಂಡ್ ಐಡಿಯಾಸ್ ಆ್ಯಂಡ್ ಕಂಟೆಂಪ್ಲೇಟ್. ಸೊ ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಈ ಮೆಸೇಜ್ ಏನು ಹೇಳ್ತಿದೆ ಅಂದರೆ, ನಿಮಗೆ ತುಂಬಾ ಥಾಟ್ಸ್ ಬರ್ಬೋದು, ಓವರ್ ಥಿಂಕಿಂಗ್ ಆಗ್ಬೋದು, ಸ್ಲೀಪ್ಲೆಸ್ ನೈಟ್ಸ್ ಅಂತಲೂ ಅನಿಸ್ಬೋದು. ಹಾಗಾಗಿ ನೀವು ಮೆಡಿಟೇಷನ್ ಮಾಡಿ 10 ಮಿನಿಟ್ಸ್ ಕಣ್ಣು ಮುಚ್ಕೊಂಡು. ಇಲ್ಲ ನಿಮ್ಗೆ ಮೆಡಿಟೇಷನ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಸೊ ನಿಮ್ಮನ್ನ ನೀವು ಐಸೋಲೇಟ್ ಮಾಡ್ಕೊಳ್ಳಿ 5-10 ಮಿನಿಟ್ಸು. ಸೊ ನಿಮ್ಮ ತಲೆಯಲ್ಲಿ ಏನೇನು ಥಾಟ್ಸ್ ಬರ್ತಿದೆ ಅದನ್ನೆಲ್ಲ ಒಂದು ಬುಕ್ಕು ಪೇಪರ್ ಇಟ್ಕೊಂಡು ಬರ್ಕೊಳ್ಳಿ ಫ್ರೆಂಡ್ಸ್. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎವ್ರಿ ಮಿನಿಟ್ ಏನೋ ಒಂದು ಥಾಟ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಓವರಾಲ್ ಒಂದು ದಿನದಲ್ಲಿ ಏನೇನು ಥಾಟ್ಸ್ ಬರುತ್ತೆ ಅದನ್ನೆಲ್ಲ ಬರೆದಿಟ್ಕೊಳ್ಳಿ. ಅದೆಲ್ಲ ಬರೆದಿಟ್ಕೊಂಡ್ಮೇಲೆ ಯಾವ ಥಾಟ್ ನಿಮಗೆ ಇಂಪಾರ್ಟೆಂಟು, ನೀವು ಯಾವುದು ನಿಮ್ಮ ಲೈಫಲ್ಲಿ ಪ್ರಿಯಾರಿಟಿ ಅದ್ರ ಬಗ್ಗೆ ಯೋಚನೆ ಮಾಡಿ ಫ್ರೆಂಡ್ಸ್. ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದರಿಂದ ನಿಮ್ಗೆ ಕ್ಲಾರಿಟಿ ಸಿಗ್ಬೋದು. ಸೊ ಯು ನೀಡ್ ಟು ರೈಟ್ ಡೌನ್ ಆಲ್ ಯುವರ್ ಥಾಟ್ಸ್ ಆ್ಯಂಡ್ ಐಡಿಯಾಸ್ ಅಂತ ಮೆಸೇಜ್ ಬಂದಿದೆ. ಸ್ಲೀಪ್ ಪೀಸ್ಫುಲಿ, ಯುವರ್ ಬಾಡಿ ನೀಡ್ ಟು ರೆಸ್ಟ್ ಆ್ಯಂಡ್ ಕನೆಕ್ಟ್ ವಿತ್ ಸೋಲ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಮೆಸೇಜಸ್ ಒಂದಕ್ಕೊಂದು ಕನೆಕ್ಟ್ ಆಗ್ತಿದೆ. ಸೊ ನಿಮಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ತುಂಬಾ ಅವಶ್ಯಕತೆ ಇದೆ ಅಂತ ಅನಿಸ್ತಿದೆ ಫ್ರೆಂಡ್ಸ್. ಸೊ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ಬೋದು. ಸೊ ಹಾಗಾಗಿ ನಿಮ್ಮ ಟೈಮ್ನ ನೀವು ತೊಗೊಳ್ಳಿ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ನಿದ್ದೆ ಮಾಡಿ ಚೆನ್ನಾಗಿ, ಪೀಸ್ ಆಫ್ ಮೈಂಡ್ ಇರಲಿ ಅಂತ ಹೇಳ್ತಿದೆ. ರಿಮೆಂಬರ್ ಯು ಆಲ್ವೇಸ್ ಮೆಂಟ್ ಟು ಬಿ ಹ್ಯಾಪಿ ಡಿವೈನ್ ಚೈಲ್ಡ್. ಸೊ ನೀವು ಯಾವಾಗ ಡಿವೈನ್ ಚೈಲ್ಡ್ ಅಂದರೆ, ಸೊ ಯೂನಿವರ್ಸ್ ನಾವು ಯಾವಾಗಲೂ ಹ್ಯಾಪಿಯಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಯಾರಿಗೂ ನೋವು ಮಾಡಬೇಕು ಅಂತ ಇಂಟೆನ್ಷನ್ ಇರಲ್ಲ. ನಾವು ಡಿವೈನ್ ಜೊತೆ ಕನೆಕ್ಟ್ ಆಗಿದಾಗ ಲೈಫ್ ಚಾಲೆಂಜಸ್, ಆಬ್ಸ್ಟೆಕಲ್ಸ್ನ ನಾವು ಪೀಸ್ಫುಲಿ ಫೇಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಯೂನಿವರ್ಸ್ ನಾವು ಯಾವಾಗಲೂ ಹ್ಯಾಪಿಯಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಕನೆಕ್ಟ್ ಟು ಯೂನಿವರ್ಸ್ ಫ್ರೆಂಡ್ಸ್. ಸೊ ಫೆಬ್ರವರಿ ಬಂದಿದೆ. ಸೊ ಫೆಬ್ರವರಿನೂ ಇಂಪಾರ್ಟೆಂಟ್ ಮಂತ್ ಆಗಿರ್ಬೋದು ಯಾವುದೇ ರೀತಿಯಲ್ಲೂ. ಸೊ ಏನು ಇವೆಂಟ್ಸ್ ಆಗಿದೆ ಪಾಸ್ಟಲ್ಲಿ ಫೆಬ್ರವರಿ ಮಂತಲ್ಲಿ ಅಂತ ನೋಡ್ಬೋದು ಫ್ರೆಂಡ್ಸ್ ನೀವು. ಇಲ್ಲಾಂದರೆ ಈ ಮಂತ್ ಫೆಬ್ರವರಿಯಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಇವೆಂಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದೆ ಫ್ರೆಂಡ್ಸ್. ಸೊ ಲಾಸ್ಟ್ ಮೆಸೇಜ್ ಬಂದುಬಿಟ್ಟು, ನೀವು ಲೆಟರ್ ವೈ ಇರೋ ಸೋಲ್ಮೇಟ್ನ ಮೀಟ್ ಮಾಡ್ಬೋದು. ಇಲ್ಲ ನಿಮ್ಮ ಮ್ಯಾರೇಜ್ ಪ್ರಪೋಸಲು ಈ ಲೆಟರ್ ಇರೋ ಪರ್ಸನಿಂದ ಬರ್ಬೋದು ಅಂತ ಹೇಳ್ತಿದೆ ಫ್ರೆಂಡ್. ಸೊ ಇದು ಓವರಾಲ್ ರೀಡಿಂಗ್ ಫ್ರೆಂಡ್ಸ್. ಸೊ ಮೇಷರಾಶಿಯವ್ರಿಗೆ 2025 ಏನೆಲ್ಲ ಮೆಸೇಜಸ್ ಇದೆ ಅದನ್ನೆಲ್ಲ ನಿಮಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನಿಮಗೆ ಮೆಸೇಜಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ರೀಡಿಂಗ್ಸ್ ಬೇಕು ಅನ್ನೋದನ್ನು ಮೆಸೇಜ್ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.